ಬೆಂಗಳೂರು ಕರ್ನಾಟಕದ ರಾಜಧಾನಿ. ಈ ನಗರವು ಭಾರತದಲ್ಲಿ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಧರ್ಮಗಳ ವೈವಿಧ್ಯತೆಯು ಈ ಸ್ಥಳದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ವಾಣಿಜ್ಯ ಕೇಂದ್ರವೆಂದು ತಿಳಿದಿದ್ದರೂ ವಿವಿಧ ದೇವಾಲಯಗಳು, ಮಸೀದಿಗಳು, ಚರ್ಚುಗಳು, ಜೈನ್ ದೇವಸ್ಥಾನಗಳು, ಸಿಖ್ ಗುರುದ್ವಾರಗಳು, ಬೌದ್ಧ ವಿಹಾರಗಳನ್ನು ಈ ನಗರದಲ್ಲಿ ಕಾಣಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳು ಯಾವುವೆಂದು ನೋಡೋಣ ಬನ್ನಿ. ಚೊಕ್ಕನಾಥ ಸ್ವಾಮಿ ದೇವಸ್ಥಾನ. ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಚೊಕ್ಕನಾಥ ಸ್ವಾಮಿ ದೇವಾಲಯವು ಬೆಂಗಳೂರಿನ ಅತ್ಯಂತ ಹಳೆಯ ಧಾರ್ಮಿಕ ರಚನೆಗಳಲ್ಲಿ ಒಂದಾಗಿದೆ. 10ನೇ ಶತಮಾನದಲ್ಲಿ ಚೋಳರಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ. ದೇವಾಲಯವನ್ನು ನಿಜವಾದ ಚೋಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಮತ್ತು ಕಂಬಗಳ ಮೇಲೆ ತಮಿಳು ಶಾಸನಗಳನ್ನು ಹೊಂದಿದೆ. ದೇವಾಲಯದ ಪ್ರಮುಖ ಮುಖ್ಯಾಂಶಗಳೆಂದರೆ ದೊಡ್ಡ ಕಂಬಗಳು ಮತ್ತು ಸುಂದರವಾಗಿ ಕೆತ್ತಲಾದ ಪ್ರತಿಮೆಗಳು. ದೇವಾಲಯದ ಒಂದು ಕಂಬದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದೆ. ದಂತಕಥೆಯ ಪ್ರಕಾರ ದೇವಾಲಯಕ್ಕೆ ಬರುವ ಜನರು ಪ್ರಾರ್ಥನೆ ಮಾಡುವಾಗ ಅವರ ದೇಹದಲ್ಲಿ ಪ್ರಾಣಾಂತಿಕ ಶಕ್ತಿಯು ಹರಿಯುತ್ತದೆ. ಈ ದೇವಸ್ಥಾನವು ದೊಮ್ಮಲೂರಿನಲ್ಲಿದೆ. ದೊಡ್ಡ ಬಸವನ ಗುಡಿ. ದಕ್ಷಿಣ ಬೆಂಗಳೂರಿನಲ್ಲಿ ನೆಲೆಸಿರುವ ದೊಡ್ಡ ಬಸವನ ಗುಡಿಯನ್ನು ವಿಜಯನಗರ ಸಾಮ್ರಾಜ್ಯದ ಮಾಜಿ ದೊರೆ 1537ರಲ್ಲಿ ನಿರ್ಮಿಸಿದರು. ಈ ದೇವಾಲಯವು ವಿಶ್ವದ ಅತಿದೊಡ್ಡ ನಂದಿ ದೇವಾಲಯ ಎಂದು ನಂಬಲಾಗಿದೆ. ಇದು 15 ಅಡಿಗಳಷ್ಟು ದೊಡ್ಡದಾಗಿದೆ. ದೇವಾಲಯದ ವಿಶಿಷ್ಟ ಲಕ್ಷಣವೆಂದರೆ ಗೂಳಿಯ ಎತ್ತರದ ಗ್ರಾನೈಟ್ ಪ್ರತಿಮೆಯನ್ನು ಒಂದೇ ಬಂಡೆಯಿಂದ ಕೆತ್ತಲಾಗಿದೆ. ದೊಡ್ಡ ಬಸವನ ಗುಡಿ ದೇವಸ್ಥಾನದ ವಾತಾವರಣವು ಹಿಂದೂ ತಿಂಗಳ ಕಾರ್ತಿಕದ ಕೊನೆಯ ಸೋಮವಾರ ಮತ್ತು ಮಂಗಳವಾರದಂದು ಕಡಲೆಕಾಯಿ ಪರಿಷೆ ಉತ್ಸವ ನಡೆಯುವಾಗ ಬೆಳಗುತ್ತದೆ. ಜಾತ್ರೆಯಲ್ಲಿ ಭಕ್ತರು ಕಡಲೆಕಾಯಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಈ ದೇವಸ್ಥಾನವು ಬಸವನ ಗುಡಿಯಲ್ಲಿದೆ. ದೊಡ್ಡ ಗಣೇಶನ ದೇವಸ್ಥಾನ. ದೊಡ್ಡ ಬಸವನ ಗುಡಿ ದೇವಾಲಯದ ಸಂಕೀರ್ಣದಲ್ಲಿ ನೀವು ಈ ದೇವಾಲಯವನ್ನು ಕಾಣಬಹುದು. ಇದನ್ನು ಶಕ್ತಿ ಗಣಪತಿ ಅಥವಾ ಸತ್ಯ ಗಣಪತಿ ದೇವಸ್ಥಾನ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮತ್ತು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಏಕಶಿಲಾ ಗಣೇಶನ ಪ್ರತಿಮೆಗಳನ್ನು ಹೊಂದಿದೆ. ಗಣೇಶನ ವಿಗ್ರಹವು 18 ಅಡಿ ಎತ್ತರ ಮತ್ತು 16 ಅಡಿ ಅಗಲವನ್ನು ಹೊಂದಿದೆ. ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಗಣೇಶ ಹಬ್ಬದ ಸಮಯದಲ್ಲಿ. ಗಣೇಶನ ಪ್ರತಿಮೆಯನ್ನು ವಿವಿಧ ಅವತಾರಗಳಲ್ಲಿ ಅಲಂಕರಿಸಲಾಗುತ್ತದೆ. ಬೆಣ್ಣೆ ಅಲಂಕಾರವು ಅತ್ಯಂತ ಪ್ರಸಿದ್ಧವಾಗಿದೆ. ಈ ಅವತಾರದಲ್ಲಿ ಗಣೇಶನ ವಿಗ್ರಹವನ್ನು 100 ಕಿಲೋಗ್ರಾಂಗಳಷ್ಟು ಬೆಣ್ಣೆಯಿಂದ ಮುಳುಗಿಸಲಾಗುತ್ತದೆ. ಶಿವ ದೇವಸ್ಥಾನ. ಬೆಂಗಳೂರಿನಲ್ಲಿರುವ ಶಿವ ದೇವಾಲಯವು ಭಾರತದ ಅತ್ಯಂತ ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯದ ಒಳಗೆ ನೀವು ಶಿವ ಮತ್ತು ಗಣೇಶನ ಬಹುಕಾಂತೀಯ ಪ್ರತಿಮೆಗಳನ್ನು ಕಾಣಬಹುದು. ಭಗವಾನ್ ಶಿವನ ಪ್ರತಿಮೆಯು 65 ಅಡಿ ಎತ್ತರದಲ್ಲಿದೆ ಮತ್ತು ಕೈಲಾಸ ಪರ್ವತದ ಪ್ರತಿರೂಪವಾಗಿರುವ ಮಾನವ ನಿರ್ಮಿತ ನೀರಿನ ಕೊಳದೊಳಗೆ ಕುಳಿತಿದೆ. ಶಿವ ದೇವಾಲಯದಲ್ಲಿನ ಜನಪ್ರಿಯ ಆಚರಣೆ ಎಂದರೆ ದೇವಾಲಯದ ಅರ್ಚಕರು ವಿಶೇಷ ಪ್ರಾರ್ಥನೆ ಸಲ್ಲಿಸುವಾಗ ಹಾಲು ಮತ್ತು ಹೂವುಗಳಿಂದ ಲಿಂಗವನ್ನು ತೊಳೆಯುತ್ತಾರೆ. ಮಹಾಶಿವರಾತ್ರಿ ಮತ್ತು ಗಣೇಶ ಚತುರ್ಥಿಯ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಸೋಮವಾರದಂದು ದೇವಸ್ಥಾನದೊಳಗೆ ವಿಶೇಷ ಆರತಿಯನ್ನು ನಡೆಸಿದಾಗ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಈ ದೇವಸ್ಥಾನವು ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಭಾರತೀಯ ರಾಕ್ ಕಟ್ ವಾಸ್ತುಶಿಲ್ಪದ ಒಂದು ಪ್ರಮುಖ ಉದಾಹರಣೆ. ಗವಿ ಗಂಗಾಧರೇಶ್ವರ ದೇವಾಲಯವು 9ನೇ ಶತಮಾನದಲ್ಲಿ ನಿರ್ಮಿಸಲಾದ ಗುಹೆ ದೇವಾಲಯವಾಗಿದೆ. ದಂತಕಥೆಯ ಪ್ರಕಾರ ಈ ದೇವಾಲಯವು ವಾಸ್ತವವಾಗಿ ಒಂದೇ ಬಂಡೆಯಿಂದ ಮಾಡಲ್ಪಟ್ಟಿದೆ. ದೇವಾಲಯದ ಸಂಕೀರ್ಣದಲ್ಲಿ ಅತ್ಯಂತ ಜನಪ್ರಿಯವಾದ ದೃಶ್ಯವೆಂದರೆ ಮುಂಭಾಗದಲ್ಲಿರುವ ಕಲ್ಲಿನ ತಟ್ಟೆಗಳು. ಈ ದೇವಾಲಯವು 2 ತಲೆ ಮತ್ತು 3 ಕಾಲುಗಳನ್ನು ಹೊಂದಿರುವ ಅಗ್ನಿದೇವರ ಅಪರೂಪದ ವಿಗ್ರಹವನ್ನು ಹೊಂದಲು ಪ್ರಸಿದ್ಧವಾಗಿದೆ. ಈ ದೇವಸ್ಥಾನವು ಗವಿಪುರದಲ್ಲಿದೆ. ಇಸ್ಕಾನ್ ದೇವಸ್ಥಾನ. ಬೆಂಗಳೂರಿನ ಇಸ್ಕಾನ್ ದೇವಾಲಯವು ವಿಶ್ವದ ವೈಷ್ಣವರ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. 1997ರಲ್ಲಿ ನಿರ್ಮಿಸಲಾದ ರಚನೆಯು ಸೊಗಸಾದ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ದೇವಾಲಯವು ಕಲ್ಲಿನ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ನವಶಾಸ್ತ್ರೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರನ್ನು ನೀರಿನ ಕಾರಂಜಿಗಳು ಮತ್ತು ಪ್ರವೇಶ ದ್ವಾರದಲ್ಲಿ ಬೃಹತ್ ಕಮಾನುಗಳಿಗೆ ಸ್ವಾಗತಿಸಲಾಗುತ್ತದೆ.
ದೇವಾಲಯದ ಒಳಗೆ ಆಕರ್ಷಕವಾಗಿ ಅಲಂಕೃತವಾಗಿರುವ ಶ್ರೀ ಕೃಷ್ಣನ ವಿಗ್ರಹಗಳನ್ನು ಕಾಣಬಹುದು. ದೇವಾಲಯದ ಒಳಗೆ 5 ಪ್ರಾರ್ಥನಾ ಮಂದಿರಗಳಿವೆ ಮತ್ತು ಸಂಕೀರ್ಣವೂ ಇದೆ. ಅಲ್ಲಿ ಶ್ರೀಕೃಷ್ಣನ ಜೀವನದ ಬಗ್ಗೆ ಕಲಿಕೆಯ ಅವಧಿಗಳನ್ನು ನಡೆಸಲಾಗುತ್ತದೆ. ಈ ದೇವಸ್ಥಾನವು ರಾಜಾಜಿನಗರದಲ್ಲಿದೆ. ಕೋಟೆ ವೆಂಕಟೇಶ್ವರ ದೇವಸ್ಥಾನ. ಬಸವನಗುಡಿಯ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ವೆಂಕಟೇಶ್ವರ ದೇವಸ್ಥಾನವಿದೆ. ಇದನ್ನು 1689ರಲ್ಲಿ ನಿರ್ಮಿಸಲಾಯಿತು. ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ವಿಶಿಷ್ಟವಾದ ದ್ರಾವಿಡ ಮತ್ತು ವಿಜಯನಗರ ವಾಸ್ತುಶೈಲಿಗಳಿಗೆ ಒಂದು ಪ್ರಮುಖ ಉದಾಹರಣೆಯಾಗಿದೆ. ದೇವಾಲಯದಲ್ಲಿ ಗರ್ಭಗುಡಿಯು ಭಗವಾನ್ ವೆಂಕಟರಮಣ ಸುಂದರವಾದ ಪ್ರತಿಮೆಯನ್ನು ಹೊಂದಿದೆ. ದೇವಾಲಯದ ಗೋಡೆಗಳ ಮೇಲೆ ಬ್ರಹ್ಮ, ಶಿವ ಮತ್ತು ವಿಷ್ಣುವಿನ ಸುಂದರವಾದ ಕೆತ್ತನೆಗಳನ್ನು ನೋಡಬಹುದು. ದೇವಾಲಯವು ಪ್ರತಿದಿನ ಸಾಕಷ್ಟು ಪ್ರವಾಸಿಗರನ್ನು ನೋಡುತ್ತದೆ. ಅಲ್ಲಿರುವಾಗ ದೇವಾಲಯದ ಸ್ತಂಭಗಳ ಮೇಲೆ ಸುಂದರವಾದ ಕೆತ್ತನೆಗಳು ಮತ್ತು ಶಾಸನಗಳನ್ನು ಗಮನಿಸಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಬೆಂಗಳೂರಿನ ಶೃಂಗಗಿರಿ ಷಣ್ಮುಖ ದೇವಾಲಯವನ್ನು ಷಣ್ಮುಖ ಭಗವಾನ್ ತನ್ನ ನಿವಾಸವನ್ನು ಸ್ಥಾಪಿಸಿದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಗರ್ಭಗುಡಿಯನ್ನು ಭಾರತೀಯ ಸಾಂಪ್ರದಾಯಿಕ ವಾಸ್ತುಶೈಲಿಗಳನ್ನು ಬಳಸಿ ನಿರ್ಮಿಸಲಾಗಿದೆ ಮತ್ತು ಹೊರಭಾಗವನ್ನು ಭಗವಾನ್ ಷಣ್ಮುಖನ 6 ಮುಖಗಳನ್ನು ಹೋಲುವ ವಿನ್ಯಾಸದೊಂದಿಗೆ ನಿರ್ಮಿಸಲಾಗಿದೆ. ದೇವಾಲಯದ ಒಳಗೆ 6 ಮುಖದ ಗೋಪುರದ ಮೇಲೆ ನಿರ್ಮಿಸಲಾದ ದೊಡ್ಡ ಸ್ಫಟಿಕ ಗುಮ್ಮಟವಿದೆ. ಸಂಕೀರ್ಣದಲ್ಲಿರುವ ದೇವಾಲಯದ ಗೋಪುರಗಳನ್ನು ಸ್ಫಟಿಕ ಕಲ್ಲುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ. ಈ ದೇವಾಲಯವು ರಾಜರಾಜೇಶ್ವರಿ ನಗರದಲ್ಲಿದೆ. ಬನಶಂಕರಿ ದೇವಸ್ಥಾನ. ಬೆಂಗಳೂರಿನ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾದ ಬನಶಂಕರಿ ದೇವಸ್ಥಾನವು ಬನಶಂಕರಿ ಅಮ್ಮನ ದೇವತೆಗೆ ಸಮರ್ಪಿತವಾಗಿದೆ. ಇದು 1915ರಲ್ಲಿ ಅತ್ಯಂತ ಸರಳವಾದ ಮುಂಭಾಗದೊಂದಿಗೆ ನಿರ್ಮಿಸಲಾಯಿತು. ಈ ದೇವಾಲಯದ ವಿಶಿಷ್ಟತೆ ಎಂದರೆ ಬನಶಂಕರಿ ಅಮ್ಮನ ಭಕ್ತರು ರಾಹುಕಾಲದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಇದನ್ನು ಹೆಚ್ಚಿನ ಹಿಂದೂಗಳಿಗೆ ಅಶುಭ ದಿನವೆಂದು ಪರಿಗಣಿಸಲಾಗಿದೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದಂದು ದೇವಸ್ಥಾನವು ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ. ದೇವಸ್ಥಾನದಲ್ಲಿ ಆಚರಿಸಲಾಗುವ ಕೆಲವು ಪ್ರಮುಖ ಹಬ್ಬಗಳೆಂದರೆ ಬನಶಂಕರಿ ಅಮ್ಮನವರ ಹಬ್ಬದ ದಿನ, ಸೆಪ್ಟೆಂಬರ್ 13 ದಸರಾ ಮತ್ತು ಹಿಂದೂ ಪುಷ್ಯ ಮಾಸದಲ್ಲಿ ಬರುವ ದೇವಾಲಯದ ವಾರ್ಷಿಕೋತ್ಸವ. ಹಲಸೂರು ಸೋಮೇಶ್ವರ ದೇವಸ್ಥಾನ. ಹಲಸೂರು ಸೋಮೇಶ್ವರ ದೇವಾಲಯವು ಕಂಟೋನ್ಮೆಂಟ್ ಪ್ರದೇಶದಲ್ಲಿದೆ ಮತ್ತು ಇದನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಳಸಿದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಸಂಕೀರ್ಣದಲ್ಲಿ ವಿವಿಧ ಹಿಂದೂ ದೇವರು ಮತ್ತು ದೇವತೆಗಳ ಕೆಲವು ವಿಗ್ರಹಗಳನ್ನು ನೋಡಬಹುದು. ಇಲ್ಲಿ ನೀವು 12 ಋಷಿಗಳ ಪ್ರತಿಮೆಗಳನ್ನು ಹೊಂದಿರುವ ನವಗ್ರಹ ದೇವಾಲಯವನ್ನು ಸಹ ನೋಡಬಹುದು. ಪ್ರವೇಶ ದ್ವಾರದ ಬಳಿ ಸುಂದರವಾದ ಎತ್ತರದ ಕಂಬವಿದೆ. ದೇವಾಲಯದ ಗೋಪುರವು ಹಿಂದೂ ಪುರಾಣಗಳಿಂದ ಆಕೃತಿಗಳು, ಪ್ರಾಣಿಗಳು ಮತ್ತು ದೇವರುಗಳ ಶಾಸನಗಳು, ರೇಖಾಚಿತ್ರಗಳನ್ನು ಹೊಂದಿದೆ. ಈ ದೇವಾಲಯವನ್ನು ಶ್ರೀ ಸೋಮೇಶ್ವರ ಸ್ವಾಮಿಯ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಹಲಸೂರು ರಸ್ತೆಯಲ್ಲಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನ. ತಮಿಳುನಾಡಿನ ತಂಜಾವೂರನ್ನು ಆಳಿದ ಮರಾಠ ದೊರೆ ಛತ್ರಪತಿ ಶಿವಾಜಿಯ ಕಿರಿಯ ಸಹೋದರ ವೆಂಕೋಜಿ 17ನೇ ಶತಮಾನದಲ್ಲಿ ಕಾಡುಮಲ್ಲೇಶ್ವರ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಇದು ಮೂಲತಃ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು. ನಂತರ ಅದು ಬೆಂಗಳೂರಿನ ಮತ್ತೊಂದು ವಾತಾವರಣದ ಹಳೆಯ ನೆರೆಹೊರೆಯಾದ ನಗರದ ವಾಯುವ್ಯದಲ್ಲಿರುವ ಮಲ್ಲೇಶ್ವರಕ್ಕೆ ದಾರಿ ಮಾಡಿಕೊಟ್ಟಿತು. ದೇವಸ್ಥಾನಗಳಲ್ಲಿ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಆಯೋಜಿಸಲಾಗುತ್ತದೆ. ಇದು ಎದುರುಗಡೆ ನಿಗೂಢವಾದ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ದೇವಸ್ಥಾನವಿದೆ. ಇದನ್ನು 1997ರಲ್ಲಿ ನಿರ್ಮಾಣದ ಸಮಯದಲ್ಲಿ ಕಂಡುಹಿಡಿಯಲಾಯಿತು. ಸ್ಥಿರವಾದ ನೀರಿನ ಹರಿವು ಅದರ ವಿಗ್ರಹದ ಮೇಲೆ ಬೀಳುತ್ತದೆ. ಈ ದೇವಸ್ಥಾನವು ವೈಯಾಲಿ ಕಾವಲ್ನಲ್ಲಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ. 800+ ವರ್ಷಗಳಷ್ಟು ಹಳೆಯದಾದ ಧರ್ಮರಾಯ ಸ್ವಾಮಿ ದೇವಾಲಯವು ಹಿಂದೂ ಮಹಾಕಾವ್ಯವಾದ ಮಹಾಭಾರತದಿಂದ ಪಾಂಡವರ ಸಹೋದರರು ಮತ್ತು ಅವರ ಪತ್ನಿ ದ್ರೌಪದಿಗೆ ಸಮರ್ಪಿತವಾಗಿರುವ ಭಾರತದ ಕೆಲವು ದೇವಾಲಯಗಳಲ್ಲಿ ಒಂದಾಗಿದೆ. ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ನಲ್ಲಿ ನಡೆಯುವ ಅದರ ಸಾಂಪ್ರದಾಯಿಕ ಕರಗ ಉತ್ಸವಕ್ಕೆ ಇದು ಮಹತ್ವದ್ದಾಗಿದೆ. ಉತ್ಸವದ ಸಮಯದಲ್ಲಿ ದೇವಾಲಯದ ಅರ್ಚಕನು ಮಹಿಳೆಯ ವೇಷವನ್ನು ಧರಿಸುತ್ತಾರೆ ಮತ್ತು ದೊಡ್ಡ ಹೂವಿನ ಶಂಕು ಕರಗವನ್ನು ಮೆರವಣಿಗೆಯಲ್ಲಿ ನಗರದ ಬೀದಿಗಳಲ್ಲಿ ಒಯ್ಯುತ್ತಾರೆ.
ಮಡಕೆಯು ದ್ರೌಪದಿಯನ್ನು ಸಂಕೇತಿಸುತ್ತದೆ. ಅವಳು ಪ್ರತಿ ವರ್ಷ ಹಿಂತಿರುಗುತ್ತಾಳೆ ಮತ್ತು ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ. ಜಯನಗರದ ಹತ್ತಿರ ಕಲ್ಲಿನ ಬೆಟ್ಟದ ಮೇಲೆ ರಾಗಿಗುಡ್ಡ ದೇವಾಲಯವು ವಿಹಂಗಮ ನಗರ ವೀಕ್ಷಣೆಗಳೊಂದಿಗೆ ಒಂದು ಹೆಗ್ಗುರುತಾಗಿದೆ. ಈ ದೇವಾಲಯವನ್ನು 1969ರಲ್ಲಿ ನಿರ್ಮಿಸಲಾಯಿತು ಮತ್ತು ವಾನರ ದೇವರಾದ ಲಾರ್ಡ್ ಹನುಮಂತನಿಗೆ ಸಮರ್ಪಿತವಾಗಿದೆ. ಅವರು ಅಗ್ನಿ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಭಕ್ತರಿಂದ ಪೂಜಿಸುತ್ತಾರೆ ಮತ್ತು ಅವರ ಜೀವನವನ್ನು ವಿಂಗಡಿಸಲು ಸಹಾಯ ಮಾಡುತ್ತಾರೆ. ರಾಗಿ ಧಾನ್ಯದ ದೈತ್ಯಾಕಾರದ ರಾಶಿಯಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ. ಅದು ಕಲ್ಲಿನ ಬೆಟ್ಟವಾಗಿ ಮಾರ್ಪಟ್ಟಿದೆ. ಬ್ರಹ್ಮ, ವಿಷ್ಣು ಮತ್ತು ಶಿವ ದೇವರುಗಳು ಸ್ಥಳಕ್ಕೆ ಭೇಟಿ ನೀಡಿದರು ಮತ್ತು ಅಲ್ಲಿ ವಾಸಿಸಲು ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ. ಅವುಗಳನ್ನು 32 ಅಡಿ ಎತ್ತರದ ಏಕಶಿಲೆಯ ಬ್ಲಾಕ್ಗಳ ಮೇಲೆ ಕೆತ್ತಲಾಗಿದೆ. ದೇವಾಲಯದ ಸಂಕೀರ್ಣವು ರಾಮ, ಸೀತೆ ಮತ್ತು ಲಕ್ಷ್ಮಣರ ಗುಡಿಗಳನ್ನು ಸಹ ಹೊಂದಿದೆ. ಹನುಮ ಜಯಂತಿಯ ಉತ್ಸವವನ್ನು ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ 12 ದಿನಗಳ ಕಾಲ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವು ವಿಭಿನ್ನ ವೈಶಿಷ್ಟ್ಯಗಳನ್ನು ಹೊಂದಿರುವ ವಿಶಿಷ್ಟ ದೇವಾಲಯವಾಗಿದೆ. ಇದು ಸೊಗಸಾದ ಅಮೃತಶಿಲೆಯ ಕೆಲಸದ ಜೊತೆಗೆ ಸುಂದರವಾದ ಭಿತ್ತಿಚಿತ್ರಗಳನ್ನು ಹೊಂದಿದೆ. ಕನ್ನಡಿ ದೇವಾಲಯ ಅಥವಾ ದರ್ಪಣ ಮಂದಿರವು ದೇವಾಲಯದ ಮತ್ತೊಂದು ಆಕರ್ಷಣೆಯಾಗಿದೆ. ದೇವಿಯ ವಿಗ್ರಹವನ್ನು ಸಾರ್ವಕಾಲಿಕ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ದಂತಕಥೆಗಳಿವೆ ಮತ್ತು ಪಾರ್ವತಿ ದೇವಿಯ ಅವತಾರ ಎಂದು ನಂಬಲಾಗಿದೆ. ಈ ದೇವಸ್ಥಾನವು ಕುಮಾರ ಪಾರ್ಕ್ನಲ್ಲಿದೆ. ಪಂಚಮುಖಿ ಗಣೇಶ ದೇವಸ್ಥಾನ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಿರ್ಮಿಸಲಾದ ದೇವಾಲಯಗಳಲ್ಲಿ ಈ ದೇವಸ್ಥಾನ ಒಂದಾಗಿದೆ ಮತ್ತು ಭಾರತದಲ್ಲಿ ಅಂತಹ ಕೆಲವು ದೇವಾಲಯಗಳಲ್ಲಿ ಒಂದಾಗಿದೆ. ಹೆಸರೇ ಸೂಚಿಸುವಂತೆ 5 ಮುಖಗಳನ್ನು ಹೊಂದಿರುವ ಗಣೇಶ ಅಥವಾ ಪಂಚಮುಖಿ ಮುಖ್ಯ ದೇವರು ಆನೆಯ ತಲೆಯ ದೇವರಾದ ಗಣೇಶನ 32 ಅವತಾರಗಳು ಎಂದು ನಂಬಲಾಗಿದೆ. ಇದು ಬೆಂಗಳೂರಿನ ಹನುಮಂತನಗರದಲ್ಲಿದೆ. ದೇವಾಲಯದ ಒಳಭಾಗವನ್ನು ಅಮೃತಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಹೆಸರೇ ಹೇಳುವಂತೆ ಇಲ್ಲಿರುವ ಹನುಮಂತನು ತನ್ನ ಭಕ್ತರ ಇಚ್ಛೆಗಳನ್ನು ಪೂರೈಸುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ಕಾರ್ಯ ಎಂದರೆ ಯಾವುದೇ ಬಯಕೆ ಹಾಗೂ ಸಿದ್ಧಿ ಎಂದರೆ ಈಡೇರಿಕೆ. ಈ ಹನುಮಾನ್ ಚಿತ್ರವನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಸ್ಥಾಪಿಸಿದ್ದಾರೆ. ಶ್ರೀರಾಮನ ಪತ್ನಿಯನ್ನು ಪತ್ತೆ ಹಚ್ಚುವ ಮೂಲಕ ರಾಮಾಯಣದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದನು ಮತ್ತು ಲಂಕಾದ ಚಕ್ರವರ್ತಿಯಾಗಿದ್ದ ರಾವಣನ ವಿರುದ್ಧ ಹೋರಾಡಿದನು. ಹನುಮಂತನನ್ನು ವೀರ ಹನುಮಾನ್, ಪಂಚಮುಖಿ ಹನುಮಾನ್, ಶಾಂತಿ ಹನುಮಾನ್, ಪ್ರಸನ್ನ ಆಂಜನೇಯ ಮುಂತಾದ ಹಲವಾರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ದೇವಾಲಯವು ಅನಗದೇವಿ ಸಮೇತ ಶ್ರೀ ದತ್ತಾತ್ರೇಯ ಭಗವಾನ್, ಶಿವಗಣಪತಿ ಮತ್ತು ನವಗ್ರಹ ಗುಡಿ ಚಿತ್ರಗಳನ್ನು ಸಹ ಹೊಂದಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.